ಹಾಯ್ ಆಲ್, ಇವತ್ತು ಡೇ 13. ನನ್ನ ವೆಯ್ಟ್ ಬಂದು 70 kg 600 grams ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ರೆಗ್ಯುಲರ್ ಆಗಿ ನಾನು ಕೊಕೊನಟ್ ಆಯಿಲ್ನ ಕುಡ್ಕೊಳ್ತೀನಿ, ಅದೆಲ್ಲ ನಿಮಗೆ ಗೊತ್ತಿದೆ. ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮುಗಿಸ್ಕೊಂಡೆ ಈ ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದೀನಿ. ಇದಾದ ನಂತರ ನಾನೊಂದು ಇವತ್ತು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಗ್ಲಾಸ್ ವಾಟರ್ ಬೇಕು. ಅದರ ಜೊತೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಅಜ್ವೈನ್ ಹಾಕ್ಕೊಂಡಿದ್ದೀನಿ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳು. ಸೊ ನಾನು ಯಾಕೆ ಅಜ್ವೈನ್ ಹಾಕ್ತಾ ಅಂತಿದ್ರೆ, ಇದು ತುಂಬ ಥಂಡಿ ಆಗಿದೆ ಇಲ್ಲಿ. ಸೊ ಅಜ್ವೈನ್ ಹಾಕೋದ್ರಿಂದ ನಮ್ಮ ಬಾಡಿ ಹೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಚಳಿಗಾಲದಲ್ಲಿ ಈ ಥರ ಡ್ರಿಂಕ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಇದನ್ನ ಇವತ್ತು ಕುಡ್ಕೊಳ್ತಿದ್ದೀನಿ. ನಾನು ಲೆಮನ್ ಏನು ಆ್ಯಡ್ ಮಾಡಿಲ್ಲ, ನನಗೆ ಇಷ್ಟ ಇಲ್ಲ, ತುಂಬ ಥಂಡಿ ಇದೆ, ಲೆಮನ್ ಕೂಡ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಈ ಜಾಗಕ್ಕೆ ಒಂದು ಸ್ವಲ್ಪ ಲೆಮನ್ನ ಕೂಡ ಬಳಸ್ಬೋದು. ನಾನು ಕೂತ್ಕೊಂಡು ಕುಡ್ಕೊಳ್ತಾ ಇದ್ದೀನಿ. ಏನೇ ತಿಂದರು ಏನೇ ಕುಡಿದ್ರು ದಯವಿಟ್ಟು ಕೂತ್ಕೊಂಡು ಕುಡೀರಿ. ನಾನು ಪ್ರತಿ ಬಾರಿ ಅದನ್ನೇ ಹೇಳ್ತೀನಿ, ಸಿಪ್ ಬೈ ಸಿಪ್ ನಮಗೆ ಕುಡಿಬೇಕು, ಅದ್ರದ್ದು ಫೀಲ್ ನಾವು ತಗೊಳ್ಬೇಕು, ಆವಾಗನೇ ನಮಗೆ ವೆಯ್ಟ್ ಲಾಸ್ ಅನ್ನೋದು ವರ್ಕ್ ಆಗೋದು ಕರೆಕ್ಟಾಗಿ. ಇದಾದ ನಂತರ ಒಂದು 12 o'clockಗೆ ನಾನು ನನ್ನ ಫೇವ್ರೆಟ್ ಟೀ ಅಂದರೆ ಬಟರ್ ಟೀನ ಕುಡಿತಾ ಇದ್ದೀನಿ. ನಾನು ಟೀ ಕುಡಿಯುವಾಗ ಒಂದಷ್ಟು ಓದ್ಕೊಳ್ತಾ ಇರ್ತೀನಿ, ನಾನು ತರೋ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಮಂತ್ ನನಗೆ ಎಕ್ಸಾಮ್ ಇದೆ, ಸೊ ಇದರಲ್ಲಿ ಸ್ವಲ್ಪ ಫೋಕಸ್ ಮಾಡಬೇಕು. ಇದಾದ ನಂತರ ನಾನು ಇವತ್ತು ವೆರೈಟಿಯಾಗಿ ಒಂದು ಲಂಚ್ನ ಪ್ರಿಪೇರ್ ಮಾಡೋಕ್ಕೆ ಬೇಕಾದ ಪದಾರ್ಥಗಳು ಪನ್ನೀರ್, ತೆಂಗಿನಕಾಯಿ ತುರಿ ಮತ್ತು ಒಗ್ಗರಣೆಗೆ ಈರುಳ್ಳಿ, ಒಣಗಿದ ಮೆಣಸು ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟು ಬೇಕು. ಒಂದು ಬಾಂಡೆ ಇಟ್ಕೊಂಡು ಅದಕ್ಕೆ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ನಾನು ನಂದಿನಿ ತುಪ್ಪನ ಬಳಸ್ತೀನಿ. ಸೊ ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಇವಾಗ ನೀವು ನೋಡ್ತಾ ಇರ್ಬೋದು, ತುಪ್ಪ ಸ್ವಲ್ಪ ಬಿಸಿಯಾದ ತಕ್ಷಣ ನಾವು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, ನಾನು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಜೀರಾ ಫ್ಲೇವರ್ ತುಂಬ ಖುಷಿ ಕೊಡುತ್ತೆ. ಇದ್ರ ಜೊತೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ತೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ತೀನಿ. ನೀವು ಪಲ್ಯಕ್ಕೆಲ್ಲ ಹೆಂಗೆ ಒಗ್ಗರಣೆ ಕೊಡ್ತೀರಾ ಅದೇ ಥರ. ಈ ಜಾಗದಲ್ಲಿ ನಿಮ್ಗೆ ಏನಾದ್ರು ಫ್ಲೇಮ್ ಜಾಸ್ತಿ ಅಂತ ಅನಿಸಿದ್ರೆ ನೀವು ಆಫ್ ಮಾಡ್ಕೊಳ್ಬೋದು. ತುಂಬ ಸೀದೋಗ್ಬಿಟ್ರೂ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಕಟ್ ಮಾಡಿರೋಂಥ ಈರುಳ್ಳಿನ ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿ ಆದ ನಂತರ ಒಂದು ಸ್ವಲ್ಪ ನೀವು ಫ್ರೈ ಮಾಡ್ತಾ ಇರಬೇಕು. ಇದು ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ, ಬಟ್ ತುಂಬ ಟೇಸ್ಟ್ ಆಗಿರುತ್ತೆ. ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಫೀಲ್ ಗೊತ್ತಾಗುತ್ತೆ. ನನಗಂತೂ ಭಾರಿ ಇಷ್ಟ ಇದು. ಇವಾಗ ನಾವು ಕಲರ್ಫುಲ್ ಆಗಿರಲಿ ಅಂತ ಒಣಗಿದ ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಜಾಗಕ್ಕೆ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ಹಸಿಮೆಣಸಿನ್ಕಾಯಿ ಇತ್ತಿಲ್ಲ, ಅದಕ್ಕೋಸ್ಕರ ಈ ರೆಡ್ ಕಲರ್ದು ಒಣಗಿದ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಈ ಜಾಗಕ್ಕೆ ನೀವು ಬೇಕು ಅಂತ ಹೇಳಿದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ನಾನು ತುಂಬ ಸಿಂಪಲಾಗಿ ಮಾಡೋಣ ಅಂತೇಳಿ ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ನಾವು ಫಸ್ಟ್ ಹುರ್ಕೊಳ್ಬೇಕಾಗಿರೋದು ತೆಂಗಿನಕಾಯಿ ತುರಿನ. ಈ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಇದನ್ನ ಮಾಡ್ಕೊಳ್ಳಿ. ತುಂಬ ಡ್ರೈ ರೋಸ್ಟ್ ಆಗಬೇಕು ಅಂತ ಇಲ್ಲ, ಬಟ್ ಆ ಒಂದು ಹಸಿ ಸ್ಮೆಲ್ ಹೋಗಿ ಒಂಥರ ಚೆನ್ನಾಗಿರೋ ಫ್ರಾಗ್ರೆನ್ಸ್ ಬರುತ್ತೆ. ಸೊ ಅಲ್ಲಿ ತನಕ ನೀವು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ತಾಯಿರಿ. ಬಟ್ ನಾನು ಕನಸಲ್ಲೂ ನೆನೆಸಿತ್ತಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ತಿಂತಾ ಇದ್ರೆ ಮಾತ್ರ ಸ್ವರ್ಗನೇ. ಬಟ್ ನಾವು ಪನ್ನೀರ್ನ ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಥರ ನಾನು ಈ ರೆಸಿಪಿಗಳನ್ನ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ, ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ. ಒಂದು 10 minutes ಸಾಕಷ್ಟೇ ಇದಕ್ಕೆ. ಇವಾಗ ನಾನು ಖಾರಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಒಣಗಿದ ಮೆಣಸು ಹುಡಿ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಬೇಕಾದರೆ ಉಪ್ಪು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಆಗಬೇಕು, ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ತುಂಬ ಸ್ಲೋವಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಫ್ರೈ ಆಗಿ ಡ್ರೈ ಬ್ರೌನ್ ಕಲರೆಲ್ಲ ಆಗೋ ಅವಶ್ಯಕತೆನೇ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಶಾಲೋ ಫ್ರೈ ಆದರೆ ಸಾಕು. ಇವಾಗ ನಾವು ತುರಿದಿಟ್ಟಿರುವಂಥ ಪನ್ನೀರ್ನ ಬಳಸ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು, ಪನ್ನೀರ್ನ ಕೂಡ ನೀವು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ. ಪನ್ನೀರ್ ತುಂಬ ಫ್ರೈ ಆಗಿಬಿಟ್ರೆ ಒಂಥರ ರಬ್ಬರ್ ಥರ ಇರುತ್ತೆ. ಸೊ ಒಂದು ಸ್ವಲ್ಪ ಬಿಸಿಗೆ ಒಂದು ಚಿಟಿಕೆಯಷ್ಟು
ಸ್ವಲ್ಪ ಅಲ್ಲಿ ಅಂಟ್ಕೊಳ್ತಾ ಇದೆ ಅನ್ನೋ ಮಟ್ಟಕ್ಕೆ ಒಂದು ಫ್ರೈ ಆದರೆ ಅಷ್ಟೇ ಸಾಕು. ಬಟ್ ತುಂಬ ಸಖತ್ತಾಗಿದೆ. ನನಗೆ ಕೊತ್ತಂಬರಿ ಸೊಪ್ಪು ಇತ್ತಿಲ್ಲ, ಇಲ್ಲದಿದ್ದರೆ ಅದ್ರ ಮೇಲೆ ಉದುರಿಸ್ಕೊಳ್ಬೋದಿತ್ತು, ಚೆನ್ನಾಗಿರ್ತಾ ಇತ್ತು. ಅದಾದ ನಂತರ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ನೀವು ಸೋಯಾ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಹಾಕ್ಕೊಳ್ಬೋದು. ಬಟ್ ನಾನು ಏನೂ ಹಾಕಿಲ್ಲ, ನೀವು ನೋಡ್ತಾ ಇರ್ಬೋದು. ಇವಾಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು. ಇವಾಗ ನನಗೆ ಒಂದು ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸಿದೆ, ಸೊ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಜಾಗದಲ್ಲಿ ನೀವು ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ನನಗೆ ಹೇಳೋಕ್ಕೆ ಅಸಾಧ್ಯ. ಒಳ್ಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಸಿಗ್ತಾಯಿತ್ತು, ಬಾಯಿಗೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಈ ಥರ ಮಾಡಿಕೊಟ್ಟು ವೆಯ್ಟ್ ಲಾಸ್ ಆಗೋದಂದರೆ ಎಷ್ಟು ಖುಷಿ ಅಲ್ವಾ. ದಯವಿಟ್ಟು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ಹಾಕಿ. ನನಗಂತೂ ತುಂಬ ಫೀಲಿಂಗ್ ಆಗಿತ್ತು, ಹಸಿವೇ ಆಗಿಲ್ಲ ಈವ್ನಿಂಗ್ ಗಂಟ. ಒಂಥರ ಖುಷಿ ಅಂತ ಅನ್ನಿಸ್ತು. ನಮಗೆ ಫಿಲ್ಲಿಂಗ್ ಆಗಿರಬೇಕು. ನಮ್ಮ ಹೊಟ್ಟೆ ಯಾವಾಗ ತುಂಬ ಫಿಲ್ ಆಗಿರುತ್ತೆ ಆವಾಗ ನಾವು ಅನ್ವಾಂಟೆಡ್ ಥಿಂಗ್ಸ್ನ ತಿನ್ನೋಕ್ಕೆ ಇಷ್ಟಪಡಲ್ಲ, ಜಂಕ್ ಫುಡ್ ಬಗ್ಗೆ ಗಮನ ಕೊಡಲ್ಲ. ಸೊ ಹೊಟ್ಟೆ ಖಾಲಿ ಇದ್ದಾಗನೇ ನಮ್ಗೆ ಅದು ಇದು ಕೇಳಿಸೋದು. ಈವ್ನಿಂಗ್ ನಾನು ಒಂದು ಗ್ರೀನ್ ಟೀನ ಕುಡ್ಕೊಂಡೆ. ನಾವು ಗ್ರೀನ್ ಟೀ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಮೆಟಬಾಲಿಸಮ್ಗೆ ಅದು ಹೆಲ್ಪ್ ಆಗುತ್ತೆ, ಕಂಪ್ಲೀಟ್ ಜೀರ್ಣಶಕ್ತಿಗೆ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಒಂದು ಪ್ಯಾಕ್ ಗ್ರೀನ್ ಟೀನ ದಯವಿಟ್ಟು ದಿನಾಲೂ ತಗೊಳ್ಳಿ. ಅದು ನೀವು ಯಾವಾಗಾದರೂ ಶೆಡ್ಯೂಲ್ ಮಾಡ್ಕೊಂಡು ತಗೊಳ್ಬೋದು. ನಾನು ಈವ್ನಿಂಗ್ 4 o'clock ಇದೊಂದು ಟೀ ಕುಡ್ಕೊಂಡು ಒಂದು ಬಯೋಟಿನ್ ಲಡ್ಡು ನಾನು ಮಾಡಿ ಅದನ್ನು ತಿಂದು ನೈಟ್ಗೆ ನಾನು ಇವಾಗ ಒಂದು ಬೇಳೆದು ಕಿಚಡಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲ್ಲ ಥರ ಬೇಳೆ ಇದೆ. ತೊಗರಿ ಬೇಳೆ 2 ಥರದಿದೆ, ಮಸೂರ್ ದಾಲ್ ಅಂತ ಹೇಳ್ತಾರೆ, ಕಡಲೆಬೇಳೆ ಮತ್ತು ಸ್ಪ್ಲಿಟೆಡ್ ಹೆಸರು ಕಾಳು ಮತ್ತು ಹೆಸರು ಬೇಳೆ, ಇದಿಷ್ಟು ಹಾಕಿದ್ದೀನಿ. 1 ಗ್ಲಾಸ್ ಅದು ಹಾಕಿದರೆ 1 ಗ್ಲಾಸ್ ನಾನು ಬ್ರೋಕನ್ ವೀಟ್ ಹಾಕಿದ್ದೀನಿ. ಸೊ ನೀವು ಈ ಜಾಗದಲ್ಲಿ ರವೆ ಕೂಡ ಯೂಸ್ ಮಾಡ್ಬೋದು. ನಾನು ರೈಸ್ ಬೇಡ ಅಂತೇಳಿ ಬ್ರೋಕನ್ ವೀಟ್ನ ಹಾಕ್ಕೊಂಡು ಅದಷ್ಟನ್ನು ತೊಳೆದಿಟ್ಕೊಂಡೆ. ತೊಳೆದ ನಂತರ 1 ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವು ಹೆಂಗೆ ಬಿಸಿಬೇಳೆ ಬಾತ್ ಮಾಡ್ತೀವಿ ಅದೇ ಥರ ಈರುಳ್ಳಿ ಕೂಡ ಕಟ್ ಮಾಡಿ ಒಂದನ್ನು ಹಾಕ್ಕೊಳ್ಳಿ. ಅದಾದ ನಂತರ ನಮಗೆ ಇಷ್ಟವಾದ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ನಾನಿವತ್ತು 1 ಆಲೂಗಡ್ಡೆ ಮತ್ತು 2 ನವಿಲುಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಬೇಳೆ ಕಾಳನ್ನ ನೆನೆಸಿಟ್ಟಿದ್ದೆ, ಹೆಸರು ಕಾಳು ಅಂತ ಹೇಳ್ಬೋದು ಅದು. ಇವಾಗ ಕ್ಯಾರೆಟ್ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಮತ್ತು ನಾನು ಕಡಲೆಕಾಯಿ ಬೀಜನ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. ಸೊ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ, ಪಿತ್ತ ಎಲ್ಲ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರನೇ ಕಡಲೆಕಾಳನ್ನ ನೆನೆಸಿಡೋದು. ಇದಾದ ನಂತರ ನಾನು 1 ಮಗ್ಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಅಂತ ಹೇಳಿದರೆ ನಾವು 2 ಗ್ಲಾಸಿಗೆ 4 ಗ್ಲಾಸ್ ಯೂಶ್ವಲಿ ಪಲಾವ್ಗೆ ಇಡ್ತೀವಿ, ಇದಕ್ಕೆ ನಾವು ಜಾಸ್ತಿನೇ ಇಡಬೇಕು. ನಾನು ಇದನ್ನು ಹೂಕೋಸನ್ನ ಹಾಕೋಕ್ಕೆ ಮರ್ತೋಗಿತ್ತು, ಕಾಲಿಫ್ಲವರ್ನ ಸಹ ಆ್ಯಡ್ ಮಾಡಿದ್ದೀನಿ. ಇದಾಗಿ ಆದ ನಂತರ 2 ವಿಶಿಲ್ ಹಾಕ್ಬಿಟ್ಟು ಬಿಟ್ಬಿಡಬೇಕು. ನೀವು ನೋಡ್ತಾ ಇರ್ಬೋದು, ಅಷ್ಟು ನೀರು ಹಾಕಿದರೂ ಕೂಡ ಇದು ತುಂಬ ನೀರು ಅಂತ ಅನಿಸಿಲ್ಲ. ಇವಾಗ ನಾನು ಗ್ಯಾಸ್ ಕತ್ತಿಸಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಅದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ. ಇವಾಗ ನಾವು ಇದಕ್ಕೆ ಸಾಸಿವೆ ಹಾಕ್ಕೊಳ್ತೀವಿ. ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಬೋದು, ಆಪ್ಷನಲ್, ನಾನು ಹಾಕಿಲ್ಲ. ನಾನು ಒಣಗಿದ ಮೆಣಸು ಹಾಕ್ಕೊಂಡಿದ್ದೀನಿ, ಒಂದು 4 ಒಣಗಿದ ಮೆಣಸು ಹಾಕಿದ್ದೀನಿ, ತುಂಬ ಕಲರ್ಫುಲ್ ಆಗಿರುತ್ತೆ. ಇದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ, ತುಂಬ ಕರಂಜಿ ಹೋಗ್ಬಿಡುತ್ತೆ. ಇವಾಗ ನಾನು 1 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಮಿಡಿಯೇಟಾಗಿ ನಾವು ಕಲಿಸ್ಬಿಡ್ಬೇಕು, ಫ್ಲೇಮ್ ಜಾಸ್ತಿ ಇದ್ದರೆ ಇದು ಕಪ್ಪಾಗಿಬಿಡುತ್ತೆ. ಇವಾಗ ನಾನು ಖಾರದ ಪುಡಿ ಹಾಕಿ ಆದಮೇಲೆ ನಾನು ಒಂದು ಸ್ವಲ್ಪ ಇಂಗನ್ನು ಬಳಸ್ತಾ ಇದ್ದೀನಿ. ನಾನು ಒಂಥರ ಈ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರುವ ಇಂಗನ್ನು ಯೂಸ್ ಮಾಡ್ತೀನಿ. ಕೆಲವರು ಪೌಡರ್ ಇಂಗು ಕೂಡ ಹಾಕ್ಕೊಳ್ತಾರೆ. ಇದನ್ನು ನಾನು ಜಸ್ಟ್ ಹಾಕಿ ಅದು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಬಟ್ ಒಂದು ಡ್ರಾಪ್ ಹಾಕಿದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಹಿಂಗೆ ಏಕೆ ಹಾಕ್ತೀವಿ ಅಂತ ಹೇಳಿದರೆ ಅದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ಬಳಸಲೇಬೇಕು. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ಬೋದು. ನೀರು ಹಾಕಿ ಯಾಕೆಂತೇಳಿದರೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ಸೊ ಒಂಥರ ನೀರು ಹಾಕಿದರೆ ಅದೊಂದು ಸ್ವಲ್ಪ ಟೈಮಲ್ಲಿ ತುಂಬ ಕಮ್ಮಿ ಆಗಿಬಿಡುತ್ತೆ ನೀರು. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ನೀರು ಥರನೇ ಮಾಡಬೇಕು. ಈಗ ಹೆಂಗೆ ನೀವು ಬಿಸಿಬೇಳೆ ಬಾತ್ ಮಾಡ್ತೀರಾ ಅದೇ ಥರ. ಸೊ ತುಂಬ ಟೇಸ್ಟಿಯಾಗಿತ್ತು, ನನಗೆ ತುಂಬ ಖುಷಿಯಾಯಿತು. ಇವಾಗ ನನಗೆ ಅದರಲ್ಲಿ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು, ಸೊ ಪೌಡರ್ ಉಪ್ಪನ್ನ ಬಳಸಿದ್ದೀನಿ. ಇವಾಗ ಚೆನ್ನಾಗಿ ಕುದ್ದ ನಂತರ ಈ ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡಿ ಇಮಿಡಿಯೇಟಾಗಿ ನಾವು ಇದನ್ನು ಒಗ್ಗರಣೆ ಏನು ಮಾಡಿದ್ದು ಅದನ್ನು ಹಾಕ್ತಾ ಇದ್ದೀನಿ.
ಸೊ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನೀರಾಗೇ ಇದೆ, ಬಟ್ ಅದರಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ, ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಇನ್ ಕೇಸ್ ನಿಮಗೆ ಇನ್ನೂ ಬೇಕು ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು. ಬಟ್ ಈ ಥರ ತುಂಬ ವೆಜಿಟೇಬಲ್ಸ್ ಹಾಕಿ ಕಾಳುಗಳನ್ನ ಹಾಕಿ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಸೊ ನಾನು ರಾತ್ರಿ ಎಲ್ಲರಿಗೂ ಇದನ್ನು ಮಾಡಿದ್ದೀನಿ. ನಮ್ಮ ಮಾವನಿಗೆ ಮಾತ್ರ ತುಂಬ ಫೇವ್ರೇಟ್, ನನ್ನ ಮಗನೂ ಚೆನ್ನಾಗಿ ತಿಂದ, ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ತಿಂದರು. ಇದ್ರ ಜೊತೆ ನಾನು ಎಲ್ಲರಿಗೂ ಒಂದೊಂದು ಎಗ್ ಕೂಡ ಬಾಯ್ಲ್ ಮಾಡಿದ್ದೆ. ಸೊ ಇದೆಷ್ಟು ಹೆಲ್ದಿ ಆಗಿತ್ತು ಅಂತ ಹೇಳಿದರೆ ಪ್ರೋಟೀನು ಸಿಕ್ತು, ನಮಗೆ ವೆಜಿಟೇಬಲ್ಸು ಇಂಟೇಕ್ ಆಯಿತು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ತಿಂತಾ ಇದ್ದೀನಿ. ಬಟ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು. ದಯವಿಟ್ಟು ಇಂಥದನ್ನ ರೆಸಿಪಿಗಳನ್ನ ಮಾಡಿ ಮನೆಯವ್ರಿಗೆ ಕೊಡಿ, ನೀವು ತಿನ್ನಿ. ಸೊ ಹೆಲ್ದಿಯಾಗಿರಿ. ನಾವು ಹೆಲ್ದಿ ಆಗಿದ್ರೆ ನಮ್ಮ ಫ್ಯಾಮಿಲಿ ಕೂಡ ಹೆಲ್ದಿ ಆಗಿರುತ್ತೆ. ಅದನ್ನು ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನಾವೇ ಅನ್ಹೆಲ್ದಿ ತಿಂತಾ ಕೂತ್ರೆ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ಆ ಕ್ರೇವಿಂಗ್ಸ್ ಅನ್ನೋದು ಎಲ್ಲರಿಗೂ ಬರುತ್ತೆ. ಸೊ ಆದಷ್ಟು ಮಕ್ಕಳಿಂದ ಜಂಕ್ ಫುಡ್ನ ಸ್ವಲ್ಪ ದೂರ ಇಡಿ. ಇವಾಗ ಚಾಟ್ಸ್ ಆಗಿರ್ಬೋದು, ಅದರಲ್ಲೂ ಚಾಟ್ ಮಸಾಲೆ ಹಾಕ್ತಾರೆ, ಅಜಿನೋಮೋಟೊ ಹಾಕ್ತಾರೆ. ಆ ಥರ ಎಲ್ಲ ತಿನ್ನೋ ಬದಲು ಈ ಥರ ಹೆಲ್ದಿಯಾಗಿ ತಿಂದು ನಾವು ಹೆಲ್ದಿ ಆಗಿರೋಣ. ಸೊ ಥ್ಯಾಂಕ್ ಯು ಆಲ್, ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.